ಹಾಯ್ ಫ್ರೆಂಡ್ಸ್, ಇವತ್ತು ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಿದ್ವಿ. ಶ್ರೀರಂಗಪಟ್ಟಣದಿಂದ ಮುಂದೆ ಇದ್ದೀವಿ. ಬೆಳಗ್ಗೆನೇ ಬೆಂಗಳೂರು ಬಿಟ್ವಲ್ಲ, ತಿಂಡಿ ಮಾಡಿರಲಿಲ್ಲ. ಇಲ್ಲಿ ದರ್ಸಗುಪ್ಪೆ ಹತ್ರ ಶಿವಪ್ಪ ಹೋಟೆಲ್ ಇದೆ, ಅಲ್ಲಿಗೆ ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಇದು ತುಂಬ ಫೇಮಸ್ ಆಗಿರೋ ಹೋಟೆಲ್ಲು. ಇಲ್ಲಿ ಸಿಗೋ ಇಡ್ಲಿಗೆ ಸಪ್ರೇಟ್ ಫ್ಯಾನ್ ಬೇಯಿಸಿದ್ದಾರೆ. ಬನ್ನಿ ನಾವು ಟೇಸ್ಟ್ ಮಾಡೋಣ. ತಿಂಡಿ ತುಂಬ ಚೆನ್ನಾಗಿತ್ತು. ತಿಂಡಿ ಮುಗಿಸಿ ಊರ ಕಡೆ ಹೊಟ್ವಿ. ಏನೇ ಹೇಳಿ, ನಾವು ಎಲ್ಲೇ ಇದ್ದರೂ ಏನೇ ಕೆಲಸ ಮಾಡಿದ್ರು ಹುಟ್ಟಿದ ಊರಿಗೆ ಹೋಗ್ಬೇಕಾದ್ರೆ ಅದರಲ್ಲಿ ಸಿಗೋ ಮಜನೇ ಬೇರೆ ಅಲ್ವಾ. ಈಗ ಊರ ಹತ್ರ ಬಂದ್ವಿ. ಇದು ನಮ್ಮೂರು ಗೇಟು, ಕಂಚಿನಕೆರೆ ನಮ್ಮೂರು. ಟ್ರೈನ್ ಗೇಟ್ ಹಾಕಿತ್ತು. ತುಂಬ ಟ್ರೈನ್ಗಳು ಓಡಾಡ್ತವೆ ಇಲ್ಲಿ. ಹಾಸನ, ಅರಸೀಕೆರೆ, ಶಿವಮೊಗ್ಗ, ಮಂಗಳೂರು, ಮೈಸೂರು, ಬೆಂಗಳೂರು ಕಡೆಗೆ ಟ್ರೈನ್ ರೂಟ್ ಚೆನ್ನಾಗಿದೆ ನಮ್ಮೂರ ಕಡೆಯವ್ರಿಗೆ. ಈಗ ಊರೊಳಗಡೆ ಬಂದ್ವಿ. ನೋಡಿ, ಇದೇ ನಮ್ಮೂರು. ನಾನು ಓದಿದ ಸ್ಕೂಲ್ ಇದೇನೆ. ಏನೇ ಹೇಳಿ, ನಾವು ಓದಿದ ಸ್ಕೂಲ್ ನೋಡ್ತಿದ್ರೆ ಹಳೆಯ ಬಾಲ್ಯದ ನೆನಪುಗಳು ಬರ್ತವೆ. ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ. ಈಗ ಮನೆ ಹತ್ರ ಬಂದು ನೋಡಿ, ಇದೇ ಕಾಣ್ತಿರೋದು ನಮ್ಮನೆ. ಇಲ್ಲಿರುವುದು ನಮ್ಮನೆ, ಅಲ್ಲಿರುವುದು ಸುಮ್ಮನೆ ಅಂತಾರಲ್ಲ ಹಾಗೆ. ಈ ಮೆಟ್ಲು ಹೊಸ್ದಾಗಿ ಮಾಡಿಸಿದ್ವಿ. ಇದಕ್ಕೆ ಬಣ್ಣ ಬಳಿಯೋ ಕಾರ್ಯಕ್ರಮ ನಮ್ಮ ಯಜಮಾನ್ರದ್ದು. ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ಇದೇ ನೋಡಿ ನಮ್ಮನೆ, ಬಡವ್ರ ಮನೆ. ನನ್ನ ಮಗಳು ನೋಡಿ, ಪಾಪ ಅದಕ್ಕೆ ಹುಷಾರಿಲ್ಲ. ಏನ್ ಮಾಡೋದು ನೋಡಿ ಮನೆ ಹೇಗಿದೆ ಅಂತ. ಎಲ್ಲ ತುಂಬ ಗಲೀಜಾಗಿದೆ. ಕ್ಲೀನ್ ಮಾಡಿಲ್ಲ. ನಾಳೆ ಅಪ್ಪ ಅಮ್ಮ ನಾಳೆ ಬರ್ತಾರೆ. ಇವತ್ತು ನಾವು ಕ್ಲೀನ್ ಮಾಡಬೇಕು. ಇದು ನನ್ನ ತಂಗಿ ಮಗಳು, ಮಲಗಿಬಿಟ್ಟಿದ್ದಾಳೆ. ಎಲ್ಲ ಕೆಲಸ ಮುಗಿಸಿ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದೇ ವಿಡಿಯೋಗೆ. ಇಷ್ಟ ಆದ್ಲಾ? ಆಟಾಡ್ಸು ಮಗನೆ. ಕೊಟ್ಬಿಡೋದ ಪಾಪನ? ಚೆನ್ನಾಗಿ ರೆಡಿ ಆಗಿದೆಯಾ? ಯಾರು ರೆಡಿ ಮಾಡಿದ್ದು? ನಿನ್ನೆ ವಿಡಿಯೋಗೆ ಇವತ್ತು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಶಿವರಾತ್ರಿ ಸ್ಪೆಷಲ್ ಉಪ್ಪಿಟ್ಟು ಮತ್ತೆ ತಂಬಿಟ್ಟು ಹಾಗೆ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ತಂಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತರಕಾರಿ, ಟೊಮೊಟೊ ಎಲ್ಲ ಹಚ್ಚಿಟ್ಕೊಳ್ಳೋಣ ಅಂತ, ಸಂಜೆ ಮಾಡ್ಕೊಳ್ಳೋಣ ಅಂತ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀವಿ. ಈ ರೆಸಿಪಿನ ನಿಮಗೆ ಹೇಗೆ ನಾವು ಏನೇನು ಮಾಡ್ತೀವಿ ಅಂತ, ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಉಪ್ಪಿಟ್ಟು ಮತ್ತೆ ಹೆಸರುಬೇಳೆ, ಕೋಸಂಬರಿ ಮತ್ತೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಇವಾಗ ಅಂದರೆ ಊರ ಕಡೆ ನಾವು ಹೇಗೆ ರವೆ ಅಲ್ಲ, ಅಕ್ಕಿ ಇಲ್ಲಿ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಅಕ್ಕಿನ ಇವಾಗ ಅಕ್ಕಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ಅದನ್ನ ಇವಾಗ ಚೆನ್ನಾಗಿ ಹುರ್ಕೋಬೇಕು. ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇದನ್ನ ನೋಡಿ, ಈಗ ರೆಡಿ ಆಗಿದೆ. ಇದು ಈ ತರ ಹುರ್ಕೋಬೇಕು. ಈಗ ಹುರ್ಕೊಂಡು ಈಗ ಇದಕ್ಕೆ ಏನೇನು ಹಾಕ್ತೀನಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ಎಣ್ಣೆ ಹಾಕಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಕರಿಬೇವು, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ಈರುಳ್ಳಿ ಹಾಕೊಂಡಿದ್ದೀನಿ. ಅಂದರೆ ಒಂದು ಊರ ಕಡೆ ಒಂದು ಸೇರು ಅಂತೀವಿ, ಅಂದರೆ 1 kg ಅಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ
ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ, ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ. ಇದನ್ನ ಒಗ್ಗರಣೆ ಮಾಡ್ಕೊಳ್ತೀನಿ ಅಂದ್ರೆ ಕಡಲೆಬೇಳೆ ಒಗ್ಗರಣೆ. ಇದಕ್ಕೆ ಯಾವಾಗಲೂ ಶಿವರಾತ್ರಿನೇ ನಮ್ಮ ಕಡೆ ಕಡಲೆಬೇಳೆ ಒಗ್ಗರಣೆ ಮಾಡ್ತೀವಿ. ಅದಕ್ಕೆ ನೋಡಿ ಈಗ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ. ನನ್ನ ಮಗಳಿಗೆ ಅಮ್ಮ ಆಗಿತ್ತಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ, ಮಾರಮ್ಮ ದೇವಸ್ಥಾನಕ್ಕೆ ತಂದು ತೋರಿಸ್ಕೊಬರೋಣ ಅಂದ್ಬಿಟ್ಟು ಅಲ್ಲಿಗೆ ಮೊಸರನ್ನ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಅನ್ನ ಮಾಡಿ ಇಟ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಹಾಕಿದ್ರೆ ಚೆನ್ನಾಗಿರುತ್ತೆ ರವೆ ಉಪ್ಪಿಟ್ಟಿಗೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಮಾಡಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಸೇರಿದಾಗ ಇದರಲ್ಲಿ 3 ನೀರು ಹಾಕೊಳ್ತೀನಿ. ಇದು 3 ನೀರು ಹಾಕಿ ಚೆನ್ನಾಗಿ ಮಳ್ಳಕ್ ಬಿಡ್ತೀನಿ. ರೆಡಿ ಆಗಿದೆ ನೋಡಿ. ಉದುದ್ರಾಗಿದೆ. ಮುಚ್ಚಿ ಒಂದು 5 ನಿಮಿಷ ಬಿಟ್ರೆ ರೆಡಿ ಆಯ್ತು. ನನ್ನ ಮಗಳು ಉಪ್ಪಿಟ್ಟು ಮಾಡಕ್ ಬಂದ. ಬಾ, ಉಪ್ಪಿಟ್ಟು ಮಾಡಕ್ ಬಂದ. ಸಣ್ಣ ಮಗುಡು ಹಾಯ್ ಹಾಯ್. ಯಾರಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಅಮ್ಮ ಥರ ಆಗಿತ್ತು, ಮೈಯಲ್ಲಿ ಸಣ್ಣ ಗುಳ್ಳೆಗಳಾಗಿತ್ತು. ಅದಕ್ಕೆ ತಮ್ಮ ತೋರಿಸೋಣ ಅಂತ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಲ್ಲರೂ, ಅಮ್ಮ, ನಾನು, ನನ್ನ ತಂಗಿ ಎಲ್ಲ. ಈ ಕಡೆಗೆ ಮಾಡ್ದವ. ಎಣ್ಣೆ ಕುಡಿಯೋದಲ್ಲ ಮಗನೇ, ಎಳ್ನೀರು ಮಾಮಿಗೆ ಕೊಡ್ಬೇಕು ಅಂತ. ಗೊತ್ತಾಗ್ತಿದೆ ಕರೆಂಟು ಮಾಡಿ ಹೆಸರುಬೇಳೆ, ಸೌತೆಕಾಯಿ ಮತ್ತು ಕಾಯಿ ತುರಿ, ಒಂದು ಹಸಿಮೆಣಸಿನ್ಕಾಯಿ, ಕ್ಯಾರೆಟ್. ಇವಾಗ ಸೌತೆಕಾಯಿಗೆ ಹೆಸರುಬೇಳೆ ಹಾಕ್ಕೊಳ್ತಾ ಚೆನ್ನಾಗಿ ಸೋಸಿ ಇಟ್ಕೊಂಡು ಇವಾಗ ಕ್ಯಾರೆಟು, ಹಸಿಮೆಣಸಿನ್ಕಾಯಿ
ಈಗ ಹೆಸರು ಬೇಳೆ ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಿಂಬೆ ರಸ ಹಾಕಿದ್ದೀನಿ, ಹಾಕೊಳ್ಳಿ. ಇವಾಗ ಅಮ್ಮ ತಂಬಿಟ್ಟು ಮಾಡೋದು ತೋರಿಸ್ತಾರೆ ನೋಡಿ. ಇವಾಗ ಬೆಲ್ಲ ಕಾಯಕ್ಕಿಟ್ಟಿದ್ರಲ್ಲಾಗಲೇ ಅದು ಸ್ವಲ್ಪ ಪಾಕ ಬರಬೇಕು. ಇವಾಗ ನೋಡಿ, ಇದು 1 ಪಾವ್ ಅಕ್ಕಿ ಮತ್ತು 1 ಪಾವ್ ಕಡಲೆ ಪುಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಕಡಲೆ ಬೀಜ ಸ್ವಲ್ಪ ಹುರಿದು ಅದನ್ನು ಸ್ವಲ್ಪ ಪುಡಿ ಮಾಡಿದ್ದಾರೆ ದಪ್ಪದಾಗಿ. ಇವಾಗ ಸ್ವಲ್ಪ ಎಳ್ಳು ಹಾಕೊಳ್ತಾ ಇದ್ದಾರೆ. ಹಂಗೆ ಕಡಲೆ ಬೀಜನ 2 ಬೇಳೆ ಥರ ಮಾಡಿ ಅದನ್ನು ಸ್ವಲ್ಪ ಎತ್ತಿಟ್ಟಿದ್ರು, ಸ್ವಲ್ಪ ಪುಡಿ ಮಾಡಿದ್ರು, ಸ್ವಲ್ಪ ಈ ಥರ ಹಾಕೊಳ್ತಾ ಇದ್ದಾರೆ. ಹಾಗೆ 1 ಕೊಬ್ಬರಿ ತುರಿನ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಹಾಕೋತಾ ಇದ್ದಾರೆ ಈಗ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೆಲ್ಲ ಕಾಯಕ್ಕಿಟ್ಟಿದ್ರಲ್ಲ ಅದನ್ನೆಲ್ಲ ಒಂದು ಜಾಲರಲ್ಲಿ ಕಲ್ಲೆಲ್ಲ ಇರುತ್ತೆ ಅಂತ ಸೋರಿಸ್ಕೊಳ್ತಾರೆ. ಈಗ ನೋಡಿ, ಇದೆಷ್ಟು ಬೇಕು ಪಾಕ ನೋಡಿಕೊಂಡು ಎಲ್ಲ ಜಾಲದಲ್ಲಿ ಸೋರಿಸ್ಕೊತಾ ಇದ್ದಾರೆ, ಕಲ್ಲೆಲ್ಲ ಇರುತ್ತೆ ಅಂತ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ. ಯಾವಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಮಾಡಿದ್ದು, ಈ ಸಲ ಮಾಡಮ್ಮ ಅಂತ ಅಂದಿದ್ದಕ್ಕೆ ನಮ್ಮಮ್ಮ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಇವಾಗೆಲ್ಲ ಚೆನ್ನಾಗಿ ಮಿದ್ದಿಸ್ಕೊಂಡು ಅದು ಉಂಡೆನ ಈ ಥರ ಕಟ್ಕೋಬೇಕು. ನೋಡಿ, ಇವಾಗ ಉಂಡೆಗಳೆಲ್ಲ ಒಂದೊಂದಾಗಿ ಕಟ್ಟಿ ಇಡ್ತಾ ಇದ್ದಾರೆ. ಫೈನಲಿ ಎಲ್ಲ ಅಡುಗೆ ರೆಡಿಯಾಗಿದೆ. ಹಾಗೆ ನಮ್ಮ ಚಿಕ್ಕಮ್ಮ ಮೊನ್ನೆ ವಡೆ ಮಾಡಿದರು, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತಂಬಿಟ್ಟು ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು ತಂಬಿಟ್ಟಂತೂ. ಇವಾಗೆಲ್ಲ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ. ನನ್ನ ಮಗಳು ಫೋನ್ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾಳೆ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನನ್ನ ತಂಗಿರಿಬ್ಬರು, ಹಾಗೆ ನಮ್ಮ ತಂಗಿ ಪಾಪನ ಕೆಳಗಡೆ ಆಟ ಆಡೋಕ್ಕೆ ಬಿಟ್ಬಿಟ್ಟು ಈ ಕಡೆ ನಮ್ಮ ಅಪ್ಪ ಮಲಗಿದ್ದಾರೆ. ಇಲ್ಲಿ ನನ್ನ ಫ್ರೆಂಡ್ ವಿದ್ಯಾ ಇದ್ದಾಳಲ್ಲ, ಅವ್ರ ಅಮ್ಮ ಬಂದಿದ್ದಾರೆ. ನೋಡಿ, ನಮ್ಮ ದೇವ್ರುಗಳನ್ನೆಲ್ಲ ಕೆಳಗಡೆ ಇಲ್ಲಿ ಹಳ್ಳದ ಹತ್ರ ತೊಗೊಬಂದು ಎಲ್ಲ ತೊಳೆದು ಪೂಜೆ ಮಾಡಿ ಸಂಜೆ ದೇವ್ರ ಹತ್ರ ತೊಗೊಂಡೋಗ್ತಾರೆ. ಇಲ್ಲಿ ನೋಡ್ಬೋದು ನೀವು, ಈಗ ದೀಪದ ಜೊತೆ ಹಳ್ಳದಿಂದ ತೊಗೊಬರ್ತಾ ಇದ್ದಾರೆ ಗುಡಿಗೆ ತಗೊಂಡೋಗೋಕ್ಕೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.